ಅದ್ಗೆ ಅದ್ಗೆ ನಿಮ್ ಒಡವೆ ಎಲ್ಲ ನನ್ ರೂಮಲ್ಲಿ ಇಟ್ಟಿದಿರಲ್ಲ. ಅದು ನನ್ನ ಒಡವೆ ಅಲ್ಲ ಮಾರಾಯ, ನಿನ್ನ ಹುಟ್ಟಿದ ಹಬ್ಬ ಅಂತ ನಿಮ್ಮಣ್ಣ ನಿನಗಾಗಿ ಸ್ಪೆಷಲ್ ಆಗಿ ಮಾಡಿಸಿದ್ದು. ಅಯ್ಯೋಯ್ಯೋ, ಇದೇನ್ ಚಿನ್ನದ ಅಂಗಡಿನೇ ತಂದಿರೋ ಆಗಿದೆ. ಕೊಟ್ಟಿದ್ದರೆ ಚಿನ್ನದ ಗಣಿಯನ್ನೇ ತರ್ತಿದ್ರು ಎಂತದ್ದು, ಕೊಟ್ಟಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಇದನ್ನೇ ತಂದಿದ್ದಾರೆ. ಇಲ್ಲಿ ಏನದ್ಕೆ ಇದೆಲ್ಲ ಒಳ್ಳೆ ಯಕ್ಷಗಾನದವ್ರ ತರ. ಇದು ನಿಮ್ಮ ಅಣ್ಣನ ಆಜ್ಞೆ, ಬೇಡ ಅನ್ನುವ ಧೈರ್ಯ ನನಗೂ ಇಲ್ಲ ನಿನಗೂ ಇಲ್ಲ. ಅಯ್ಯೋಯ್ಯೋ, ಇದು ಬೇರೆನಾ? ಇದೇ ತುಂಬಾ ಇಂಪಾರ್ಟೆಂಟ್ ಇಂದ್ರ. ಈಗ ನೀ ಎಷ್ಟು ಚಂದ ಕಾಣ್ತಿದೀವಿ. ಓ, ಅಂತ ಸಿನಿಮಾದಲ್ಲಿ ಅಂಬರೀಶ್ ಅವ್ರಿಗೆ ಕತ್ಗೆ ಕೈಗೆ ಕಾಲ್ಗೆಲ್ಲ ಸರ್ಪ್ಲಿ ಹಾಕೊಂಡು ಕನ್ವರ್ಲಾಲ್ ಅಂತಾರಲ್ಲ, ಆ ತರ ಕಾಣಿಸ್ತಾ ಇದ್ದೀನಿ. ದೊಡ್ಡದಾಗಿ ಮೀಸೆ ಇಟ್ಟಿದ್ದರೆ ನಿಮ್ಮ ಅಣ್ಣನ ಹಾಗೆ. ಸಿಂಹದ ಮರಿ. ಮಂಗಳ, ಬೇಗ ಬಾ, ಎಲ್ಲ ಕಾಯ್ತಿದ್ದಾರೆ. ಬಂದೆ, ಬೇಗ ಒಡವೆ ಹಾಕಿಕೊಂಡು ಬಾ ಆಯ್ತಾ. ಎಲ್ಲರಿಗೂ ಹೇಳಬೇಕು, ಅಷ್ಟು ಮಂದಿ ಇಲ್ಲಿ ನಿಲ್ಲಬೇಕು ನೋಡಿ. ಓಯ್ ರಘುವಣ್ಣ, ದಾನೆ ದೊಡ್ಡ ಗಣ್ಣು ಬಿಟ್ಟು ಇಂದ್ರನನ್ನು ಹಾಗೆ ನೋಡುವುದಾ? ಅದು ಇಂದ್ರನ ಬರುವ ಸ್ಟೈಲ್ ಉಂಟಲ್ಲ, ಒಮ್ಮೆ ನನಗೆ ಅದು ನೀವಾ ಅವರ ನೀವಾ ಅಂತ ಹೇಳಿ ಕನ್ಫ್ಯೂಷನ್ ಆದದ್ದು. ಇಂದ್ರಣ್ಣ ಎಡ್ಡ ಉಂಟು ಹೇಗೆ? ದೇವರು ನಿನ್ನ ಚೆನ್ನಾಗಿ ಇಟ್ಟಿರಲ್ಲ. ಓಯ್ ರಘುವಣ್ಣ, ಹೊರಗೆಲ್ಲ ರೆಡಿ ಉಂಟಾ? ಪೂರ ರೆಡಿ ಅಂಡ್. ಪೋಲಾ ನಾನೇ ಹಾಕಣ. ಓಯ್, ಇನ್ನು ನಿನ್ನ ಪುಟ್ಟಿನ ದಿನ ಮಾರಾಯ, ಜನಕುಲು ಕಾಯ್ತಿರು ನಿನಗೋಸ್ಕರ. ಅಡಕ್ ಪೋಲೆ. ಎಲ್ಲ ಊಟ ಮಾಡಿದ್ರ? ದೇವ್ರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ. ಅಣ್ಣ ಅಣ್ಣ. ಏನ್ ಪ್ರಮಿಳ, ಇವತ್ತು ಯಾರು ನೀವು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅಣ್ಣ, ನಿಮ್ ಹುಟ್ಟಿದಬ್ಬಕ್ಕೋಸ್ಕರ ರಜಾ ಹಾಕಿದೀವಣ್ಣ. ಅಣ್ಣ, ನಿಮ್ ಡ್ರೆಸ್ ಸೂಪರ್ ಅಣ್ಣ. ಥ್ಯಾಂಕ್ ಯು ಪಾ. ಅಣ್ಣ, ದೊಡ್ಡ ದಣಿಕ್ಲ ತರಾನೇ ಕಾಣ್ತಿದ್ದೀರಣ್ಣ. ಅಣ್ಣ, ಆದ್ರೂ ಒಡವೆಗಳು ಓವರ್ ಆಗ್ಲಿಲ್ವಾ ಅಣ್ಣ? ಸದ್ಯಕ್ಕೆ ಇದಿರ್ಲಿ, ಆಮೇಲೆ ಇದನ್ನ ಕರಗಿಸಿ ನಿಮ್ಮೆಲ್ಲರೂ ಮದುವೆಗೂ ತಾಳಿ ಮಾಡಿಸ್ಕೊಟ್ಬಿಡ್ತೀನಿ. ಎಲ್ಲೇ ಅದು ಇಲ್ಲಿದೆ ಕಣೆ. ನಿಮ್ ಬರ್ತ್ಡೇಗೆ ಒಂದು ಚಿಕ್ಕ ಗಿಫ್ಟ್ ಅಣ್ಣ. ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ಸ್ ಅಪ್ಪ.